ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ತಾವು ದಯವಿಟ್ಟು ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಏನಿದೆ ಅದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಎಲ್ಲೆಡೆ ಗೋಧಿ ಮೀಡಿಯಾಗಳು ವಿಜೃಂಭಿಸ್ತಾ ಇರ್ತವೆ. ಅವು ಸತ್ಯದ ಯಾವುದೋ ಒಂದು ಮುಖವನ್ನು ತಿರುಚಿ ತೋರ್ತಿರ್ತಾರೆ. ಆದರೆ ನಾವು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡುವ ನನ್ನಂಥವರಿಗೆ ಯಾವುದೇ ಮುಲಾಜು ಇಲ್ಲ. ಸೊ ಇವತ್ತು ನಾನು ಒಂದು ವಿಚಾರವನ್ನು ತಮ್ಮೆದುರು ಮಾತನಾಡುವುದಕ್ಕೆ ಎತ್ಕೊಂಡಿದ್ದೇನೆ. ಅದು ಇಬ್ಬರು ಶಾಸಕರ ಮೂರ್ಖ ಹೇಳಿಕೆ. ಶಾಸಕರು ಮೂರ್ಖರ ಹೌದೋ ಅಲ್ಲವೋ ತೀರ್ಮಾನ ಮಾಡಬೇಕಾದವರು ತಾವು. ಆದರೆ ಅವರ ಮಾತಿನಲ್ಲಿ ಆ ಮೂರ್ಖತನ ಇದೆ, ಕೋಮು ದ್ವೇಷ ಇದೆ, ಎಲ್ಲೆಡೆ ಬೆಂಕಿ ಹಚ್ಚುವ ಹುನ್ನಾರ ಇದೆ. ಆ ಇಬ್ಬರು ಶಾಸಕರು ಕೂಡ ದಕ್ಷಿಣ ಕನ್ನಡದವರೇ. ಒಬ್ಬರು ವೇದವ್ಯಾಸ ಕಾಮತ್ರು, ಇನ್ನೊಬ್ಬರು ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕರು. ಇವರಿಬ್ಬರ ಹೇಳಿಕೆಗಳು ಏನಿವೆ, ಆ ಹೇಳಿಕೆಗಳು ಸುಳ್ಳುಗಳ ಒಂದು ಬುನಾದಿಯ ಮೇಲೆ ಕಟ್ಟಿರುವಂಥದ್ದು. ಅವರಿಗೆ ಇತಿಹಾಸದ ಅರಿವಾಗಲಿ ಇನ್ನೊಂದಾಗಲಿ ಇಲ್ಲ. ಈ ವೇದವ್ಯಾಸ ಕಾಮತ್ರು ಅವರು ಕ್ರಿಶ್ಚಿಯನ್ ಶಾಲೆಗಳ ಏನಿದೆ ಅದರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅಲ್ಲಿಂದ ಹೊರಬರುವ ಮಕ್ಕಳಿಗೆ ಅಲ್ಲಿ ಕೇಸರಿ ಶಾಲೆ ಹಾಕೋದು, ಕೂಗೋದು ಮತ್ತೊಂದು. ಅವರಿಗೆ ಈ ಕ್ರಿಶ್ಚಿಯನ್ ಶಾಲೆಗಳ ಕಾಂಟ್ರಿಬ್ಯೂಷನ್ ಏನು ಅನ್ನುವ ಒಂದು ಅರಿವು, ಜ್ಞಾನ ಯಾವುದೂ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಬಾಸೆಲ್ ಮಿಷನ್ ಮೊದಲಾದ ಕ್ರಿಶ್ಚಿಯನ್ ಮಿಷನರಿಗಳು ಶೈಕ್ಷಣಿಕ ಕ್ರಾಂತಿ ಮಾಡದೇ ಇದ್ದರೆ ಅಲ್ಲಿದ್ದ ಬಹುತೇಕ ಜನ ಏನಿದ್ದಾರೆ, ಅಲ್ಲಿಯ ಬಂಟರು, ಶೆಟ್ಟರು, ಪೂಜಾರಿಗಳು, ಅವರಿಗೆ ಶಿಕ್ಷಣವೇ ಇರ್ತಿರಲಿಲ್ಲ. ಇಂಥ ಅರಿವು ಇಲ್ಲದ ಮೂರ್ಖ ಚಟುವಟಿಕೆಯಲ್ಲಿ ಅವರು ನಿರತರಾಗಿದ್ದಾರೆ. ಇನ್ನೊಬ್ಬರು ಹರೀಶ್ ಪೂಂಜಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಗಳ ಎಂದು ಸಂಗ್ರಹಿಸುವ ತೆರಿಗೆ ಏನಿದೆ ಆ ತೆರಿಗೆಯನ್ನು ಹಿಂದೂಗಳಿಗಾಗಿ ಮಾತ್ರ ವೆಚ್ಚ ಮಾಡಬೇಕು ಅಂತ. ಈ ದೇಶದಲ್ಲಿ GST ಬಂದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತೆರಿಗೆಯನ್ನು ಕೊಡ್ತಾನೆ. ಹೋಟೆಲಿಗೆ ಹೋಗಿ ಇಡ್ಲಿ ವಡೆ ತಿಂದರೆ ನಾವು ತೆರಿಗೆಯನ್ನು ಕೊಡ್ತೀವಿ, ತರಕಾರಿ ತೆಗೆದುಕೊಂಡ್ರೆ ತೆರಿಗೆಯನ್ನು ಕೊಡ್ತೀವಿ, ಯಾವುದೇ ವಸ್ತುವನ್ನು ಖರೀದಿಸಿದರೂ ಕೂಡ ನಾವು ತೆರಿಗೆಯನ್ನು ಕೊಡ್ತೀವಿ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬನೂ ತೆರಿಗೆಯನ್ನು ಕೊಡ್ತಾನೆ. ಈ ತೆರಿಗೆಯ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಈ ದೇಶದಲ್ಲಿ ಯಾರದ್ದು ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಪರ್ಸೆಂಟೇಜ್ ಅವರಿಂದ ಹೋಗುತ್ತೆ. ಈಗ ಅವರ ಈ ಮಾತಿನ ಉದ್ದೇಶ ಏನು ಅಂತ ಅಂದರೆ, ಸರ್ಕಾರಗಳು ಏನಿವೆ ಅವರು ಹಿಂದೂಗಳಿಂದ ತೆರಿಗೆ ಹಣವನ್ನು ಸಂಗ್ರಹಿಸಿ ಮುಸ್ಲಿಮರಿಗಾಗಿ ವೆಚ್ಚ ಮಾಡ್ತಿದ್ದಾರೆ ಅಂತ ಸ್ಪ್ರೆಡ್ ಮಾಡೋದು ರಾಜಕೀಯ ಕಾರಣಕ್ಕಾಗಿ. ಅದನ್ನು ಒಂದು ಕೋಮು ದ್ವೇಷವನ್ನಾಗಿ ಪರಿವರ್ತಿಸುವುದು, ಹಿಂದೂಗಳ ಮತ ಬ್ಯಾಂಕನ್ನು ಸೃಷ್ಟಿಸ್ಕೊಳ್ಳೋದು. ಮೊದಲನೇದಾಗಿ ನೀವು ಈ GST ಪರ್ಸೆಂಟೇಜ್ ತಗೊಂಡ್ರೆ ಈ ಇಂಡಿಯಾದಲ್ಲಿ ಪ್ರತಿಶತ 14ಕ್ಕಿಂತ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ. ಅಂದರೆ ಅವರಿಂದ ಪ್ರತಿಶತ 14ರಷ್ಟು ತೆರಿಗೆ ಸರ್ಕಾರಕ್ಕೆ ಹೋಗುತ್ತೆ ಫಸ್ಟ್ ಥಿಂಗ್. ಅದು ಬಿಟ್ಟ ಮೇಲೆ ದಿಸ್ ಡೈರೆಕ್ಟ್ ಟ್ಯಾಕ್ಸ್ ಕೊಡುವವರು ಯಾರ್ಯಾರು ಎಷ್ಟಿದ್ದಾರೆ, ಹಾಗೂ ಸರ್ಕಾರ ಎಷ್ಟು ವೆಚ್ಚವನ್ನು ಈ ಸಮುದಾಯಗಳ ಮೇಲೆ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಾನು ಒಂದೆರಡು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಅಜಿಂ ಪ್ರೇಮಜಿ ಅವರು ಎಷ್ಟು ತೆರಿಗೆಯನ್ನು ಕೊಡ್ತಾರೆ? ಅವರು ಸುಮಾರು ಕಳೆದ ವರ್ಷದ ಅಂಕಿಅಂಶದ ಪ್ರಕಾರ 300 ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕಟ್ಟಿದ್ದಾರೆ. ಅದರ ಜೊತೆ ಅವರು ಮಾಡುತ್ತಿರುವ ಸೇವೆ, ಸುಮಾರು 9 ಶಾಲೆಗಳನ್ನು ಅವರು ನಡೆಸ್ತಾರೆ. ಯೂನಿವರ್ಸಿಟಿ, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ, ಅವರು ಮುಸ್ಲಿಮರು. ನನಗೆ ಇದು ಹೇಳೋದಕ್ಕೆ ಇಷ್ಟ ಇಲ್ಲ, ಬಟ್ ಈ ಮೂರ್ಖ ಹೇಳಿಕೆಯ ಸಲುವಾಗಿ ನಾನು ಇದನ್ನ ಹೇಳಲೇಬೇಕಾಗಿದೆ.
ಸೊ ಅತಿ ಹೆಚ್ಚು ಹಣವನ್ನು, ತಮ್ಮ ಹಣವನ್ನು ಫೌಂಡೇಶನ್ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಖರ್ಚು ಮಾಡುವವರು ಅಜಿಮ್ ಪ್ರೇಮ್ಜಿಯವರು. ಅವರು ಕಟ್ಟುವ ಹಣವೇ ಸುಮಾರು 300 ಕೋಟಿಗೂ ಹೆಚ್ಚು ತೆರಿಗೆ ಕಟ್ತಾರೆ. ಅದೇ ರೀತಿ ನೀವು ಶಾರುಖ್ ಖಾನ್ ಅವರನ್ನು ತೆಗೆದುಕೊಳ್ಳಿ. ಅವರು ಕಳೆದ ಬಾರಿ ಕಟ್ಟಿದ ತೆರಿಗೆ ಸುಮಾರು 47 ಕೋಟಿ ರೂಪಾಯಿಗಳು. ಮುಂಗಡ ತೆರಿಗೆ ಕಟ್ಟಬೇಕಲ್ವ, ಅವರು ಸುಮಾರು 47 ಕೋಟಿ ರೂಪಾಯಿಗಳನ್ನು ಅವರು ಕಟ್ಟಿದ್ದಾರೆ. ಅದರಂತೆಯೇ ಸಲ್ಮಾನ್ ಖಾನ್ ಸುಮಾರು 25 ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ಟಿದ್ದಾರೆ. ನಾನು ಕೇವಲ ಕರ್ನಾಟಕದಲ್ಲೇ ನೀವು ಮಂಗಳೂರಿನಲ್ಲಿರುವ ಮುಸ್ಲಿಂ ಉದ್ಯಮಿಗಳು ಕಟ್ಟುವ ತೆರಿಗೆ ಏನಿದೆ ಅದು 100 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಿರೋದು. ನೀವು ಮುಸ್ಲಿಮರು ಕಟ್ಟಿರುವ ತೆರಿಗೆಯನ್ನೇ ಆ ಸಮುದಾಯಕ್ಕಾಗಿ ವೆಚ್ಚ ಮಾಡ್ತೀರಾ? ನಾನು ಅಂಕಿಅಂಶ ಕೊಡ್ತೇನೆ. ಕೇಂದ್ರ ಮುಂಗಡ ಪತ್ರದಲ್ಲಿ ಏನಿದೆ ಅನ್ನೋದಕ್ಕೆ ಮಾನ ಮರ್ಯಾದೆ ಇದ್ದರೆ ಇದನ್ನು ಗಮನಿಸಬೇಕು. ಅಂಕಿಅಂಶಗಳನ್ನು ಎಲ್ಲೋ ಕೂತು ಭಾಷಣ ಮಾಡಿ ಜನರನ್ನು ಉದ್ರೇಕಿಸೋ ಕೆಲಸ ಅಲ್ಲ. ಹಾಗಿದ್ರೆ ಸರ್ಕಾರದ ಅಲ್ಪಸಂಖ್ಯಾತ ಇಲಾಖೆ ಏನಿದೆ, ಮೈನಾರಿಟಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದಕ್ಕೆ ಎಲೋಕೇಟ್ ಮಾಡಿದ ಹಣ ಎಷ್ಟು? ಕಳೆದ ವರ್ಷ ಎಷ್ಟು ಎಲೋಕೇಟ್ ಮಾಡಿದ್ರು, ಈ ವರ್ಷ ಎಷ್ಟು ಎಲೋಕೇಟ್ ಮಾಡಲಾಗಿದೆ ಅನ್ನೋದನ್ನು ಗಮನಿಸೋಣ. ಒಂದು 2023ರಲ್ಲಿ 3094.60 ಕೋಟಿ. ಎಷ್ಟು ಹೇಳಿ? 3097.60 ಕೋಟಿ, 3000 ಕೋಟಿ ಲೆಕ್ಕ ಹಾಕಿ. ಹಾಗೆಯೇ 2024ರಲ್ಲಿ ಮೊನ್ನೆನೇ ಬಜೆಟ್ನಲ್ಲಿ 3183.24 ಕೋಟಿಯನ್ನು ತೆಗೆದಿರಿಸಲಾಗಿದೆ. ಎಷ್ಟು ಟೋಟಲ್ಲು ಈ ದೇಶದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನು ವೆಚ್ಚ ಮಾಡ್ತಾ ಇದೆ, ಆ ವೆಚ್ಚ ಏನಿದೆ ಅದು 47 ಲಕ್ಷ ಕೋಟಿ ರೂಪಾಯಿಗಳು. ಎಷ್ಟು? 47 ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಈ ವರ್ಷ ಖರ್ಚು ಮಾಡಲಿದೆ. ಈ ತಾತ್ಕಾಲಿಕ ಬಜೆಟ್ನಲ್ಲಿ 2024-25ರಲ್ಲಿ ನೀವು 45 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ತಾವು ಒದಗಿಸಿದ ಹಣ ಏನಿದೆ ಅದು ಸುಮಾರು 3000 ಕೋಟಿ ರೂಪಾಯಿ. ಇದು ಒದಗಿಸಿದ್ದು. ಈ ಒದಗಿಸುವುದು ಇಷ್ಟೇ ಅಲ್ಲ, ಅದಕ್ಕೆ ಒಂದು ಕ್ಲಾಸಿಕ್ ಆದ ಅಂಕಿಅಂಶಗಳು ಇದೆ. ಈಗ ನಾನು 2023-24ರಲ್ಲಿ ಹೇಳಿದೆ. ಸೊ ಏನು ಈ ಎಲೋಕೇಟ್ ಮಾಡಿದರು ಬಜೆಟ್ನಲ್ಲಿ, ನಂತರ ಅದನ್ನು ರಿವ್ಯೂ ಅಂತ ಮಾಡ್ತಾರೆ. ಬಜೆಟ್ ರಿವ್ಯೂ ಮಾಡಿದಾಗ ಆ ಒಟ್ಟಾರೆ ಅಲ್ಪಸಂಖ್ಯಾತ ಇಲಾಖೆಗೆ ಅವರು ರಿವೈಸ್ ಮಾಡಿದ್ದು 2612 ಕೋಟಿ ರೂಪಾಯಿ. ರಿವೈಸ್ ಎಸ್ಟಿಮೇಷನ್ ಅಂತಾರೆ ಇದಕ್ಕೆ. ಎಷ್ಟಕ್ಕೆ ರಿವೈಸ್ ಮಾಡಿದ್ರು? ಸೊ ನೀವು 3000 ಚಿಲ್ಲರೆ ಇದ್ದಿದ್ದನ್ನು 2612 ಕೋಟಿಗೆ ರಿವೈಸ್ ಮಾಡಿದ್ರು. ರಿವೈಸ್ ಮಾಡಿ ಇದುವರೆಗೆ ವೆಚ್ಚ ಮಾಡಿದ್ದು ಎಷ್ಟು? ವೆಚ್ಚ ಮಾಡಿದಷ್ಟು 2023-24ರಲ್ಲಿ. ಇನ್ನೊಂದು ತಿಂಗಳಿಗೆ ಈ ಆರ್ಥಿಕ ವರ್ಷ ಮುಗಿಯುತ್ತೆ. ಅಲ್ಲಿ ವೆಚ್ಚ ಮಾಡಿದ ಹಣ 802.69 ಕೋಟಿ, 802.69 crores. 800 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀರಿ, ಉಳಿದಿದ್ದನ್ನು ಮಾಡಿಲ್ಲ. ಸೊ ಅದರ ಜೊತೆಗೆ ಮೈನಾರಿಟಿ ಸ್ಕಾಲರ್ಶಿಪ್ ಯೋಜನೆ ಅಂತಿತ್ತು. ಆ ಯೋಜನೆಗೆ ಗೂಟ ಹೊಡೆಯುವ ಕೆಲಸ 2021ರಿಂದಲೇ ಪ್ರಾರಂಭ ಆಯಿತು, 2020ರಿಂದ. ಸೊ ಸಚಿವೆ ಸ್ಮೃತಿ ಇರಾನಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಸ್ಕಾಲರ್ಶಿಪ್ ಕೊಡುವುದು ಏನಿದೆ ಇದರಲ್ಲಿ ಅನರ್ಹರಿಗೆ ಸ್ಕಾಲರ್ಶಿಪ್ ಕೊಡಲಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಂತರ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಅದನ್ನು ಒಪ್ಪಿಸಲಾಯಿತು. ಸೊ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ವಿಚಾರಣೆ ನಡೆಸಿ ಒಂದು ರಿಪೋರ್ಟ್ ಕೊಡ್ತು.
ಕೆಲವು ಕಡೆ ಮಿಸ್ಯೂಸ್ ಆಗಿದೆ ಅಂತ. ಸೊ ಇದರಿಂದ ಆಗಿದ್ದು ಅಂದರೆ ಪ್ರತಿಭಾವಂತ ಅಲ್ಪಸಂಖ್ಯಾತ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಕೊಡಬೇಕಾದ ಸ್ಕಾಲರ್ಶಿಪ್ಪನ್ನೇ ಕಟ್ ಮಾಡಿ ಅವರ ಎಜುಕೇಷನ್ ಏನಿದೆ ಅದು ನಡಿಕೊಂಡು. ವರದಿಯೊಂದರ ಪ್ರಕಾರ ಇದರಲ್ಲಿ ಬಹಳಷ್ಟು ಇದರ ಪರಿಣಾಮ ಆಗಿದ್ದು ಬಡ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ. ನೀವು ಮಾತನಾಡಬೇಕಾದ್ರೆ ನಾವು ತಲಾಖ್ ಮಾಡಿದ್ವಿ, ಬಟ್ ಎಂತಹ ದುರುದ್ದೇಶ ನೋಡಿ, ಅವರು ಎಜುಕೇಷನ್ ಮಾಡಬಾರ್ದು ಮುಸ್ಲಿಂ ಹೆಣ್ಮಕ್ಳು. ಸ್ಕಾಲರ್ಶಿಪ್ ನಿಲ್ಲಿಸುವುದರಿಂದ ಹಲವಾರು ಮಕ್ಕಳುಗಳು ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅಲ್ಲಿಗೆ ಕೂಡ ಗೂಟ ಹೊಡೆಯುವ ಒಂದು ಯತ್ನವನ್ನು ಈ ಸರ್ಕಾರ ಮಾಡ್ತು. ಇನ್ನು ನೀವು ಮದ್ರಾಸಾಗಳಿಗೆ ದುಡ್ಡು ಕೊಡುವುದ ಒಂದು ಯೋಜನೆ ಇತ್ತು, ಅದು ಶೈಕ್ಷಣಿಕ ಕಾರಣಗಳಿಗಾಗಿ ನೀವು ಎಲ್ಲ ಕಡೆ ಕೊಡ್ತೀರಿ. ಮದ್ರಸಾಗಳಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ ನೀವು 10 ಕೋಟಿ ರೂಪಾಯಿಯನ್ನು ತೆಗೆದಿರಿಸಿದರೆ ಅದು ಕೂಡ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಈ ವರ್ಷದ ಆಯವ್ಯಯದಲ್ಲಿ ಮದ್ರಸಾಗಳಿಗಾಗಿ ತೆಗೆದಿಟ್ಟ ಹಣ 2 ಕೋಟಿ ರೂಪಾಯಿಗಳು. ಈಗ ನನ್ನದೊಂದು ಪ್ರಶ್ನೆ ಇದೆ, ಏನು ಸನ್ಮಾನ್ಯ ಗ್ರೇಟ್ ಹರೀಶ್ ಪೂಂಜಾ ಅವರು ಹೇಳಿದಂತೆ ನೀವು ಯಾವ ಜನಸಮುದಾಯದ ಯಾವ ಧರ್ಮದವರಿಗಿಂದ ತೆರಿಗೆ ಬರುತ್ತೋ ಅದು ಅವರ ಸಲುವಾಗಿ ವೆಚ್ಚ ಮಾಡಬೇಕು ಅಂತ. ನೀವು ಬೆಂಗಳೂರು ನಗರದಲ್ಲಿರುವ ಕೇವಲ 2-3 ಮುಸ್ಲಿಂ ಯಾರು ಉದ್ಯಮಿಗಳಿದ್ದಾರೆ ಅವರು ಕೊಡುವ ಒಟ್ಟಾರೆ ತೆರಿಗೆ ಹಣನೇ 800 ಕೋಟಿಗಿಂತ ಜಾಸ್ತಿ. ಒಂದು ಕೇಂದ್ರ ಸರ್ಕಾರ 47 ಲಕ್ಷ ಕೋಟಿ ರೂಪಾಯಿಯನ್ನು ವ್ಯಯಿಸುತ್ತೆ ವರ್ಷದಲ್ಲಿ. ಇವತ್ತಿನ ನಿರ್ಮಲಕ್ಕ ಕೊಟ್ಟ ಅಂಕಿಅಂಶಗಳ ಪ್ರಕಾರ ಈ ಬಾರಿ 47 ಲಕ್ಷ ಕೋಟಿ ರೂಪಾಯಿಗಳನ್ನ ವ್ಯಯಿಸಲಾಗ್ತದೆ, ಇನ್ಕ್ಲೂಡಿಂಗ್ ಲೋನ್ ಗೀನೆಲ್ಲ ಸೇರಿ. ಅದರಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ಕೊಡೋದೆಷ್ಟು? ಈಗ ಖರ್ಚು ಮಾಡಿದ 800 ಕೋಟಿ ತೆಗೆದಿರಿಸಿದ 200 ಚಿಲ್ಲರೆ ಕೋಟಿ, 200 ಕ್ರೋರ್ಸ್ ಖರ್ಚು ಮಾಡಿದ 800 ಕೋಟಿ. ಈ 800 ಕೋಟಿ ಹಣ ಏನಿದೆ, ನೀವು ಇಡೀ ಭಾರತದ ಕೇಂದ್ರ ಸರ್ಕಾರ ವೆಚ್ಚ ಮಾಡಿದ 800 ಕೋಟಿ ರೂಪಾಯಿ, ಅದು ಬೆಂಗಳೂರಿನಲ್ಲೇ ಇರುವ 3-4 ಮುಸ್ಲಿಂ ಉದ್ಯಮಿಗಳು ಕೊಡುವ ತೆರಿಗೆ ಹಣಕ್ಕಿದೆಯಲ್ಲ ಅದಕ್ಕೂ ಸಮ ಅಲ್ಲ. ಅಜಿಂ ಪ್ರೇಮ್ಜಿ ಅವರು ಸೇರಿದಂತೆ ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕು ಇಡ್ತಿದ್ದೀರಿ? ಹಿಂದೂಗಳ ತೆರಿಗೆ ಹಣವನ್ನು ಇನ್ನೆಲ್ಲೋ ವೆಚ್ಚ ಮಾಡಲಾಗುತ್ತೆ, ಮುಸ್ಲಿಮರ ಸಲುವಾಗಿ ವೆಚ್ಚ ಮಾಡಲಿ ಎಲ್ಲಿ ಹೇಳಿ? ಅಲ್ಪಸಂಖ್ಯಾತ ಹಣಕ್ಕೆ ನೀವು ಕೊಟ್ಟ ಅನುದಾನ ಎಷ್ಟು? ಕರ್ನಾಟಕದಲ್ಲಿ ಇಷ್ಟೇ 2-3 ಸಾವಿರ ಕೋಟಿ ರೂಪಾಯಿಯನ್ನು BJP ಸರ್ಕಾರ ಇದ್ದಾಗ ಅದು ಇದು ಸ್ವಾಮಿಗಳಿಗೆ ಕೊಟ್ಟು ಮುಗಿದು ನಿಕಾನೆ ಮಾಡಾಕಿದ್ರು, ಕಂಡ್ಕಂಡವರಿಗೆ ಕೊಟ್ಟರು ದುಡ್ಡನ್ನ. ಆದರೆ ಎಜುಕೇಷನ್ನಿಗೆ ಇರುವಂಥ ಸ್ಕಾಲರ್ಶಿಪ್ಗಳನ್ನು ಕೊಡೋಷ್ಟು ದುಷ್ಟರಾದ್ರೆ ನೀವು, ಮಕ್ಕಳ ಎಜುಕೇಷನ್ ಯಾರ ಮಕ್ಕಳಾದರೂ ಒಂದೇ ಕಣ್ರಿ, ನಮ್ಮ ಮಕ್ಕಳಾದರೂ ಒಂದೇ, ನಿಮ್ಮ ಮಕ್ಕಳಾದರೂ ಒಂದೇ, ಇನ್ನೊಬ್ಬರ ಮಕ್ಕಳಾದರೂ ಒಂದೇ. ಆ ಎಜುಕೇಷನ್ ಕುಂಠಿತವಾಗುವಂತೆ ಮಾಡಿದ್ರಿ. ಸೊ ಒಟ್ಟಾರೆ ಕ್ರಿಶ್ಚಿಯನ್ ಮಿಷನರಿ ವೇದವ್ಯಾಸ ಕಾಮತ್ ಅಂತ ಜೋಕ್ ಮಾಡ್ಬೇಕನ್ಸುತ್ತೆ ನನಗೆ. ಅವರು ಹೋಗ್ಬಿಟ್ಟು ಈಗ ಕ್ರಿಶ್ಚಿಯನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ತೆರೆಬಿಟ್ಟಿದ್ದಾರೆ. ಆ ಪುಟ್ಟ ಮಕ್ಕಳು ಕರ್ಕೊಬಂದು ಅವರ ಹೆಗಲ ಮೇಲೆ ಕೇಸರಿ ಶಾಲೆಗಳನ್ನು ಹಾಕಿ ಧರ್ಮನ ತುಂಬ ವೈಯಕ್ತಿಕವಾದ ಕಂಡಲ್ಲಿ, ಧರ್ಮ ವ್ಯಕ್ತಿಗತವಾದ್ದು, ಧರ್ಮವನ್ನು ತಂದು ಮಾರಾಟ ಮಾಡಿಕೊಡು. ಧರ್ಮ ನಮ್ಮ ಉನ್ನತಿಗೆ, ಧರ್ಮ ನಮ್ಮ ಬದುಕಿಗೆ, ಧರ್ಮ ಆ ಸರ್ವಶಕ್ತನಾದ ಭಗವಂತ ಅಲ್ಲ ಯೇಸು ಯಾವುದೇ ಹೆಸರಿನಲ್ಲಿರಲಿ ಅವರಿಗೆ ನನ್ನ ಕಷ್ಟ ಸುಖವನ್ನು ಹೇಳಿಕೊಳ್ಳೋದಕ್ಕೆ, ವೈಯಕ್ತಿಕವಾಗಿ ನನಗೆ ಒಳ್ಳೆಯದನ್ನು ಮಾಡುವಂಥ ಬೇಡುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ. ಇದು ಯಾವುದೇ ಅರಿವಿಲ್ಲದ ಮೂರ್ಖರಿಬ್ಬರ 2 ಮೂರ್ಖ ಹೇಳಿಕೆಗಳು ಇವಾಗಿವೆ. ಜನ ಇದನ್ನೇ ಸತ್ಯ ಅಂದ್ಕೋತಾರೆ, ಸುಳ್ಳು ಯಾವುದು ಅಂತ ಗೊತ್ತಾಗಲ್ಲ. ಅದೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪ್ರಚಾರ ಮಾಡಲಾಗುತ್ತೆ. ವಾಟ್ ಅ ಹಾರಬಲ್ ಸಿಚುವೇಶನ್. ಏನೇ ಇರಲಿ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ, ಇದು ಎಲ್ಲರಿಗೂ ತಲುಪಲಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ
ಉಸಿರು, ಅದೇ ನನಗೆ ಅನ್ನ, ಆಹಾರ. ನಮಸ್ಕಾರ.